ಸುಭಾಷ್ ಪಾಳೇಕರ್ ಸರ ನೈಸರ್ಗಿಕ ಕೃಷಿ ಪದ್ಧತಿನ ಅನುಸರಿಸ್ತಾರ ಎಲ್ಲ ನನ್ನ ರೈತ ಮಿತ್ರರಿಗೆ ಈ ವಿಡಿಯೋಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತಗಳು. ಈಗ ಇಲ್ಲೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ನಾನು ಮಾಡಿದ ಮೊದಲನೇ ಬೆಡ್ಡು. ಈ ಬೆಡ್ ಮಾಡಿ ಹತ್ತತ್ರ ಒಂದು 20 ದಿವಸ ಆಯಿತು. ಇದನ್ನು ನಾನು ಎಷ್ಟು ಸರಿ ಮಾಡಿದ್ದೀನಿ, ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ತಿಳಿಸೋಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಆರಂಭದ ಅನುಭವ. ಇದುವರೆಗೂ ನನಗೆ ಆರಂಭ ಮಾಡಿ ಏನೂ ಗೊತ್ತಿಲ್ಲ. ಹಳೆ ಬೀಡಲ್ಲಿ ನಡೆದ ಕೃಷಿ ಕಾರ್ಯಾಗಾರಕ್ಕೆ ಭೇಟಿ ಮಾಡಿದ್ದೆ. ಅಲ್ಲಿ ಕೆಲವೊಂದು ವಿಚಾರಗಳು ನನಗೆ ತುಂಬ ಇಷ್ಟ ಆಗಿ ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿನ ನಾನು ಅನುಸರಿಸ್ತಾ ಇದ್ದೀನಿ. ಈ ಬೆಡ್ಡಲ್ಲಿ ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತಂದರೆ, ಮಲ್ಚಿಂಗಿಗೆ ಅಂತೇಳಿ ಉರುಳಿ ಹಾಕಿದ್ದೆ, ಕಾಣ್ತಾ ಇದೆಯಾ? ಅದು ತುಂಬ ಜಾಸ್ತಿ ಹಾಕ್ಬಿಟ್ಟೆ ನಾನು ಉರುಳಿನ. ಅದನ್ನೆಲ್ಲ ಕಿತ್ತು ನಾನು ಇಲ್ಲೆಲ್ಲ ಮಲ್ಚಿಂಗ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಜಾಸ್ತಿ ಆಗೋಯ್ತು. ಇದು ಸುಭಾಷ್ ಪಾಳೇಕರ್ ಸರ 5 ಲೇಯರ್ ತರಕಾರಿ ಬೆಡ್ಡು. ಇದರಲ್ಲಿ ಏನೇನು ತರಕಾರಿಗಳು ಹಾಕಿದ್ದೀನಿ ಮತ್ತು ಏನೇನು ಸೊಪ್ಪು ಹಾಕಿದ್ದೀನಿ ಅಂದರೆ, ನಾನು ಮೊದಲು ಇದಕ್ಕೆ ಸಾಂಬಾರು ಸೊಪ್ಪು ಹಾಕಿದ್ದೀನಿ. ಸಾಂಬಾರು ಸೊಪ್ಪು ಜೊತೆಗೆ ಮಲ್ಚಿಂಗ್ ಆಗಲಿ ಅಂತ ಉರುಳಿ ಹಾಕಿದ್ದೀನಿ. ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಮೂಲಂಗಿ. ಇದು ಮೂಲಂಗಿ. ಮತ್ತು ಗಿಡ ತರಕಾರಿಯಾಗಿ ನಾನು ತಡ್ನಿನೂ ಮತ್ತು ಜೋಳನೂ ಹಾಕಿದ್ದೀನಿ. ಜೋಳ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ. ಒಂದು ಜೋಳ 4 ತಡ್ನಿ ಕಾಳು ಹಾಕಿದ್ದೀನಿ. ಅದು ಬಿಟ್ಟರೆ ಗಿಡ ತರಕಾರಿಯಾಗಿ ನಾನು ಬೆಂಡೆಕಾಯಿ ಹಾಕಿದ್ದೀನಿ. ಈ ಬೆಡ್ಡಲ್ಲಿ ನಾನು ಏನೇನು ಮಿಸ್ಟೇಕ್ಗಳು ಮಾಡಿದ್ದೀನಿ ಅಂತಂದರೆ, ನಾನು ಆ್ಯಕ್ಚುಲಿ ಈ ಸೊಪ್ಪು ಇದೆಯಲ್ಲ ನೋಡಿ, ಇದು ಸಾಂಬಾರು ಸೊಪ್ಪು. ಈ ಸಾಂಬಾರು ಸೊಪ್ಪನ್ನ ಗಿಡ ತರಕಾರಿ ಲೈನಲ್ಲಿ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಆ ಗಿಡ ತರಕಾರಿ ಪಕ್ಕಕ್ಕೆ ಹಾಕ್ಬೇಕಿತ್ತು. ಇದು ನಾನು ಮಾಡಿದ ಮೊದಲನೇ ತಪ್ಪು. ಎರಡನೇ ತಪ್ಪು ನಾನು ಏನು ಮಾಡಿದೆ ಅಂದರೆ, ಉರುಳಿ ಹಾಕಿದ್ದೀನಲ್ಲ, ಈ ಉರುಳಿನ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನೋಡಿ. ಉರುಳಿನ ತುಂಬ ಜಾಸ್ತಿ ಹಾಕಿದ್ರಿಂದ ಉರುಳಿ ಸೊಪ್ಪನ್ನ ಡಾಮಿನೇಟ್ ಮಾಡಿಬಿಟ್ಟಿದೆ. ಸೊಪ್ಪು ಮೇಲೆ ದಂಡ ಇಲ್ಲ. ಆಮೇಲೆ ಇನ್ನೊಂದು ದೊಡ್ಡ ತಪ್ಪು ನಾನು ಮಾಡಿದ್ದು ಅಂದರೆ, ಬೀಜ ಹಾಕೋಕ್ಕೆ ಮುಂಚೆ ಬೀಜಾಮೃತ ಮಾಡಲಿಲ್ಲ. ಹಾಗಾಗಿ ಏನು ಸಮಸ್ಯೆ ಆಯಿತು ಅಂದರೆ, ನಾನು ಹಾಕಿದ್ದ ಜೋಳದ ಕಾಳನ್ನೆಲ್ಲ ಇಲಿಗಳು ಬಗ್ದು ತಿನ್ಕೊಂಡ್ಬಿಟ್ಟಿದ್ದಾವೆ. ಹಾಗಾಗಿ ಲೈನಲ್ಲಿ ಎಫೆಕ್ಟಿವ್ ಆಗಿ ಜೋಳ ಹುಟ್ಟಿಲ್ಲ. ಮತ್ತು ಗಿಡ ತರಕಾರಿಗಳು ಹಾಕಿದ್ನಲ್ಲ, ಮತ್ತು ನಾನು ಗೆಡ್ಡೆ ತರಕಾರಿ ಹಾಕಿರೋದು ಮೂಲಂಗಿ ನೋಡಿ. ಇಲ್ಲೊಂದು ಹಾಕಿದ್ದೀನಿ ನೋಡಿ, ಅಲ್ಲಿ ಅದೆಲ್ಲ ಪರವಾಗಿಲ್ಲ, ಒಂದು ಲೆವೆಲ್ಗೆ ಹುಟ್ಟಿದೆ. ನಾನು ಈ ಬೆಡ್ಡಲ್ಲಿ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ, ಉರುಳಿನ ಅತಿಯಾಗಿ ಹಾಕಬಾರ್ದು, ಹಾಕಿದ್ರೂ ಸೊಪ್ಪನ್ನ ಡಾಮಿನೆಂಟ್ ಆಗಕ್ಕೆ ಬಿಡಬಾರ್ದು. ಅಷ್ಟರಲ್ಲೇ ನಾವು ಕಿತ್ತದನ್ನ ಮಲ್ಚಿಂಗ್ ಮಾಡ್ಕೊಬಿಡ್ಬೇಕು. ಎರಡನೇದು ಬೀಜಾಮೃತ ಮಾಡಲೇಬೇಕು, ಇಲ್ಲ ಅಂದರೆ ನೋಡಿ ಜೋಳನೆಲ್ಲ ಇಲ್ಲಿ ತಿಂದ್ಬಿಟ್ಟಿದೆ. ಎರಡನೇ ಮಿಸ್ಟೇಕು. ಮೂರನೇದು ಬಂದು ಸೊಪ್ಪನ್ನು ಗಿಡ ತರಕಾರಿ ಹಾಕಿರೋ ಕಡೆ ಹಾಕಬಾರ್ದು, ಅದರಿಂದ ಪಕ್ಕಕ್ಕೆ ಹಾಕಬೇಕು. ಇದು ಮೂರನೇ ಮಿಸ್ಟೇಕು. ಈ ಮೊದಲನೇ ಬೆಡ್ಡಲ್ಲಿ ನನ್ನ ಕಲಿಕೆಗಳನ್ನ ನಾನು ನನ್ನ ಮೂರನೇ ಬೆಡ್ಡಿಂದ ಸರಿ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೆ ಮಾಡಿರೋ ಬೆಡ್ಡಲ್ಲೆಲ್ಲ ನಾನು ಆ ತಪ್ಪನ್ನು ಸರಿ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಈ ವಾರದ ನನ್ನ ಕೃಷಿ ಅನುಭವ. ಈ ಥರ ನಿಮಗೂ ಏನಾರು ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.